ದೀಪಾವಳಿನಲ್ಲಿ ಗಿಫ್ಟ್ ಕಳಿಸಿದ್ರು. ಏನೋ ಒಂಥರ ಧೈರ್ಯ, ಆ ದೇವರೇ ನಮ್ಮ ಜೊತೆಗಿದ್ದಾರೆ ಅನ್ನೋ ಥರ. ಇದು ಎಲೆಗಳು ತುಂಬ ಚಿಕ್ಕದಾಗಿರುತ್ತೆ. ಸಹಸ್ರನಾಮದ ಬಗ್ಗೆ ಕೇಳ್ತಾ ಇದ್ರಿ, ನೀವು ಹೇಗೆ ಓದ್ತೀರಾ? ಪರ್ಲ್ ಅಂತಾನೂ ಕರೀತಾರೆ ಹೆಸರು. ಇದರಲ್ಲಿ ಕಟ್ ಮಾಡಿ ಈ ಪಡ್ಗೆ ಹಾಕಿರೋದು. ವ್ಯಾಸಂ ತಥೋ ಜಯಮುದಿರಯೇತ್ ವ್ಯಾಸಂ ವಸಿಷ್ಠ ನಪ್ತಾರಂ ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ. ಸಾಕ್ಷಾತ್ ಮಹಾಲಕ್ಷ್ಮಿ ಬಿಲ್ವಪತ್ರೆ ರೂಪದಲ್ಲಿ ಶಿವನ ಪೂಜೆಗೆ ಉಪಯೋಗ ಆಗುತ್ತೆ. ನನ್ನ ಪರ್ಸ್ಗಳಲ್ಲಂತೂ ಒಂದಷ್ಟು ಇದ್ದೇ ಇರುತ್ತೆ ಯಾವಾಗಲೂ. ಏನು ಜಗವೇ ನೀನು ಗೆಳತಿಯೇ, ಯಾವಾಗಲೂ ಮನೆಯಲ್ಲಿ ಬಿಲ್ವಪತ್ರೆ ಇಟ್ಕೊಳ್ಳಿ, ತುಂಬ ಒಳ್ಳೆಯದು. ಮಕ್ಕಳು ಕಾಲೇಜು ಸ್ಕೂಲ್ಗೆ ಅಡ್ಮಿಷನ್ ಕರ್ಕೊಂಡು ಹೋಗುವಾಗ ಅಥವಾ ಹೆಣ್ಮಕ್ಳುಗಳು ಹೊರಗಡೆ ಓಡಾಡುವಾಗ ಒಂಥರ ನೆಗೆಟಿವ್ ಎನರ್ಜಿ ಕೂಡ ಆಕರ್ಷಣೆ ಆಗೋದಿಲ್ಲ. ತುಂಬ ಒಳ್ಳೆಯದು ಪರ್ಸಲ್ಲಿ ಇಟ್ಕೊಳ್ಳೋದು. ಒಟ್ಟಿನಲ್ಲಿ ಅವ್ರ ಹತ್ರ ಇಟ್ಕೋಬೇಕು ಪೂಜೆಗೆ ಉಪಯೋಗಿಸಿರುವಂಥ ಬಿಲ್ವಪತ್ರೆನ. ಬಿಲ್ವಪತ್ರೆ ಏನು ಗೊತ್ತಾ, ಸಾಕ್ಷಾತ್ ಮಹಾಲಕ್ಷ್ಮಿನೇ. ಇದೊಂದು ಕತೆ ತುಂಬ ಹಿಂದೆ ನಾನು ಶೇರ್ ಮಾಡಿದ್ದೆ ಅನ್ಸುತ್ತೆ. ಮಹಾಲಕ್ಷ್ಮಿ ಸಾಕ್ಷಾತ್ ಬಿಲ್ವಪತ್ರೆ ರೂಪದಲ್ಲಿ ಶಿವನ ಪೂಜೆಗೆ ಸಲ್ಲೋದು. ಯಾಕಂದ್ರೆ ತುಳಸಿ ರೂಪದಲ್ಲಿ ವಿಷ್ಣುವಿನ ಪೂಜೆಗೆ ಉಪಯೋಗಿಸ್ತೀವಿ, ಅದೇ ತರ ಶಿವನ ಪೂಜೆ ಬಿಲ್ವಪತ್ರೆ ರೂಪದಲ್ಲಿ ಶಿವನ ಪೂಜೆಗೆ ಉಪಯೋಗ ಆಗುವಂಥದ್ದು. ಹಂಗಾಗಿನೇ ಇದು ಲಕ್ಷ್ಮೀ ಸ್ವರೂಪ. ಮನೆಯಲ್ಲಿ ಯಾವಾಗಲೂ ಇಟ್ಕೊಳ್ಳಿ. ಇದು ಒಣಗಿದ್ರು ಕೂಡ ನೀವು ಇದನ್ನ ಉಪಯೋಗಿಸ್ಬೋದು. ಪೂಜೆ ಆದಮೇಲೆ ಅದನ್ನ ತೆಗೆದು ಹೊರಗಡೆ ಹಾಕೋದಕ್ಕಿಂತ ಅದನ್ನ ತೊಗೊಂಡು ಹೋಗಿ ಬೀರುನಲ್ಲಿ ಕ್ಯಾಶ್ ಬಾಕ್ಸಲ್ಲಿ ಇಟ್ಕೊಳ್ಳಿ, ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಳಿ. ಬಿಸ್ನೆಸ್ ಮಾಡೋರು ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಇಟ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವಾರ ಅಂದರೆ ನೆಕ್ಸ್ಟ್ ಸೋಮವಾರ ಅಥವಾ ಶುಕ್ರವಾರ ಪೂಜೆ ಮತ್ತೆ ಪೂಜೆ ಮಾಡಿರ್ತೀರಾ, ಆಗ ಹಳೇದನ್ನ ತೆಗೆದು ಈ ಹೊಸ ಬಿಲ್ವಪತ್ರೆನ ಅದರಲ್ಲಿ ಹಾಕಿ ಒಣಗಿರೋದನ್ನ ತುಳಸಿ ಗಿಡ ಅಥವಾ ಬೇರೆ ಯಾವುದೇ ಹೂವಿನ ಗಿಡಕ್ಕೂ ಕೂಡ ಹಾಕ್ಬೋದು. ತುಂಬ ಒಳ್ಳೆಯದು. ನನ್ನ ಪರ್ಸ್ಗಳಲ್ಲಂತೂ ಒಂದಷ್ಟು ಇದ್ದೇ ಇರುತ್ತೆ ಯಾವಾಗಲೂ. ಏನಿಲ್ಲ ಅಂದರೂ ಈ ಥರ ಬಿಲ್ವಪತ್ರೆ, ದೇವಸ್ಥಾನದ ಹೂವು, ಅದು ಇದು ಅಂತೂ ಒಂದಷ್ಟು ಇದ್ದೇ ಇರುತ್ತೆ. ಯಾವಾಗಲಾದರೂ ಒಂದು ವಾರಕ್ಕೆ 15 ದಿನಕ್ಕೋ ಒಂದು ತಿಂಗಳಿಗೆ ಒಂದ್ಸಲ ಅದನ್ನೆಲ್ಲ ಕ್ಲೀನ್ ಮಾಡಿ ಎಲ್ಲ ಒಂದು ಪೇಪರ್ ಮೇಲೆ ಇಟ್ಕೊಂಡು ಉದುರಿಸಿ ಅದನ್ನು ತೆಗೆದು ಎಲ್ಲ ಪಾಟಲ್ಲಿ ಹಾಕಿರ್ತೀನಿ. ಆ ಥರ ಮಾಡ್ತಾ ಇರ್ತೀನಿ. ಏನೋ ಒಂಥರ ನಂಬಿಕೆ ಅದು. ಸುಮಾರು ವರ್ಷದಿಂದ ಅದನ್ನು ಪಾಲಿಸ್ಕೊಂಡು ಬಂದು ಒಂಥರ ನಂಬಿಕೆ. ನಾವೆಲ್ಲರೂ ಟ್ರಿಪ್ ಹೋಗ್ಬೇಕಾದ್ರೂ ಅಷ್ಟೇ ಹಿಂದಿನ ದಿನ ಹುಡುಕಾಡಿ ತೊಗೊಂಡು ಬಂದಿಟ್ಟು ಪೂಜೆ ಮಾಡಿ ಅದನ್ನ ಎತ್ತಿ ಪರ್ಸಲ್ ಹಾಕೊಂಡು ಹೋಗ್ತಾ ಇರೋದು. ಏನೋ ಒಂಥರ ಧೈರ್ಯ, ಆ ದೇವರೇ ನಮ್ಮ ಜೊತೆಗಿದ್ದಾರೆ ಅನ್ನೋ ಥರ. ಸಹಸ್ರನಾಮದ ಬಗ್ಗೆ ಕೇಳ್ತಾ ಇದ್ರಿ, ನೀವು ಹೇಗೆ ಓದ್ತೀರಾ, ಯಾವ ಥರ ಪಠನೆ ಮಾಡ್ತೀರಾ, ಅದನ್ನ ರೆಕಾರ್ಡ್ ಮಾಡಿ ಹಾಕಿ ಅಂತ. ನಿಜ ಹೇಳಬೇಕು ಅಂದರೆ ಅದನ್ನ ರೆಕಾರ್ಡ್ ಮಾಡಿ ಹಾಕುವಷ್ಟು ಮಟ್ಟಿಗೆ ನಾನು ಇನ್ನೂ ಕಲ್ತಿಲ್ಲ. 2 ವರ್ಷದಿಂದ ಪಾರಾಯಣ ಮಾಡ್ತಾ ಇದ್ದೀನಿ. ಇನ್ನೂ ಸ್ವಲ್ಪ ಸ್ವಲ್ಪ ಮಿಸ್ಟೇಕ್ ಆಗುತ್ತೆ. ಅದು ಒಂದೇ ಇದರಲ್ಲಿ ಫ್ಲೋನಲ್ಲಿ ನಾವು ಹೇಳುವಾಗ ಒಂದೊಂದು ವರ್ಡು ನಾವು ಅದನ್ನ ಅಲ್ಪ ಪ್ರಾಣ, ಮಹಾಪ್ರಾಣ ಮತ್ತೆ ದೀರ್ಘಾಕಾರ ಎಲ್ಲ ಇರುತ್ತೆ ನೋಡಿ. ಅದನ್ನ ಕೆಲವು ಕಡೆ ಕಡಿಮೆ ಮಾಡ್ಬಿಡ್ತೀವಿ, ಕೆಲವು ಕಡೆ ಜಾಸ್ತಿ ಮಾಡ್ತೀವಿ, ಕೆಲವು ಕಡೆ ಹಾ ಹೇಳೋ ಕಡೆ ಆ ಹೇಳ್ತೀವಿ. ಮತ್ತೆ ಈ ದೊಡ್ಡ ಅಕ್ಷರ ಸಣ್ಣ ಅಕ್ಷರ ಬರುತ್ತೆ ನೋಡಿ, ಈಗ ಬ ಭ ಆ ಥರ. ಅದನ್ನು ಅಷ್ಟೇನೆ, ಒಂದ್ಸಲಿ ಅದನ್ನ ಸಣ್ಣದಾಗಿ ಹೇಳಿರ್ತೀವಿ, ಒಂದ್ಸಲ ಅದನ್ನ ಒತ್ತಿ ಹೇಳಿರ್ತೀನಿ. MS ಸುಬ್ಬಲಕ್ಷ್ಮಿ ಅವರಾಗಿರ್ಬಹುದು, ಮತ್ತೆ ಸಿಂಧು ಸ್ಮಿತಾ ಅವರಾಗಿರ್ಬೋದು, ಅವ್ರ ವಿಡಿಯೋಸ್ ಎಲ್ಲ ನಿಜ ನಾನು ಕೇಳ್ತಾ ಇರ್ತೀನಿ. ಯಾವಾಗಲೂ ಬೆಳಿಗ್ಗೆ ಎದ್ದ ತಕ್ಷಣ ಪ್ಲೇ ಆಗ್ತಾ ಇರುತ್ತೆ ಮನೆಯಲ್ಲಿ. ಅಂಥವ್ರದ್ದೆಲ್ಲ ಕೇಳಿ ನಿಜ ಪುಣ್ಯ ಬರುತ್ತೆ. ಮತ್ತು ಅವರು ಸರಿಯಾದ ರೀತಿಯಲ್ಲಿ ಉಚ್ಚಾರಣೆ ಮಾಡಿದ್ದಾರೆ. ಅದನ್ನ ಕೇಳಿ ಕೇಳಿ ನೀವು ಇನ್ನೂ ಕಲಿಬೋದು. ಎಲ್ಲೆಲ್ಲಿ ಮಿಸ್ಟೇಕ್ ಮಾಡಿರ್ತಾರೆ ಅದನ್ನ ಸರಿ ಮಾಡ್ಕೋಬಹುದು. ಅಲ್ಲದೆ ನಾನು ಒಂದು ಚಾನಲ್ದು ಲಿಂಕ್ ಕೂಡ ನಾನು ಶೇರ್ ಮಾಡಿದ್ದೆ, ಸಹಸ್ರನಾಮ ಕ್ಲಾಸ್ ಅಂತ. ಅವರು ಅಷ್ಟೇ ತುಂಬ ನೀಟಾಗಿ ಹೇಳ್ಕೊಟ್ಟಿದ್ದಾರೆ. ಆದಷ್ಟು ಅಂಥದ್ದನ್ನೆಲ್ಲ ನೋಡ್ಕೊಂಡು ಕಲೀರಿ. ನಾನು ಇನ್ನೂ ಚೆನ್ನಾಗಿ ಕಲಿತಾಗ ಖಂಡಿತವಾಗ್ಲೂ ರೆಕಾರ್ಡ್ ಮಾಡಿ ಹಾಕ್ತೀನಿ. ಇನ್ನೂ ಆ ಮಟ್ಟಕ್ಕಂತೂ ನಾನು ಇನ್ನೂ ಕಲ್ತಿಲ್ಲ. ಆದರೂ ನೀವು ಇಷ್ಟೊಂದು ಕೇಳ್ಕೊಂಡ್ರಿ ಅಂತ ಇವತ್ತು 1-2 ಕ್ಲಿಪ್ಪಿಂಗ್ನ ಇದರಲ್ಲಿ ಆ್ಯಡ್ ಮಾಡಿದ್ದೀನಿ, ನೋಡಿ. ಹಾಗೆ ನೀವು ಮನಿ ಪ್ಲಾಂಟ್ ಬಗ್ಗೆ ಮತ್ತು ವಾಸ್ತು ಗಿಡಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ. ಮತ್ತೆ ಇದು ನನ್ನ ವಿಷ್ಣು ಸಹಸ್ರನಾಮದ ಬುಕ್ಕು. ಇದರಲ್ಲಿ ಭಗವದ್ಗೀತೆ ಮತ್ತೆ ವಿಷ್ಣು ಸಹಸ್ರನಾಮ ಎರಡೂ ಕೂಡ ಇದೆ. ನಾನು ತೋರಿಸಿದ್ದೀನಿ ಸುಮಾರು ಸಲ. ನನ್ನ ಹತ್ರ ಯಾವ್ಯಾವ್ದು ಪೂಜೆ ಬುಕ್ ಇದೆ ಅದೆಲ್ಲ ಕೂಡ ತೋರಿಸಿದ್ದೀನಿ. ಇದರಲ್ಲಿ ಯಾವುದೇ ಒಂದೇ ಒಂದು ಬುಕ್ ಕೂಡ ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿಲ್ಲ. ಪಾಪ ನೀವೆಲ್ಲ ಲಿಂಕ್ ಕೇಳ್ತಾ ಇದ್ದಾರೆ, ನಾನು ಲಿಂಕ್ ಹೇಗೆ ಕಳಿಸ್ಲಿ ನಿಮಗೆ? ನಾನು ಇದೆಲ್ಲ ಅಂಗಡಿಲೇ ಪರ್ಚೇಸ್ ಮಾಡಿದ್ದು. ಮತ್ತೆ ಈ ಬುಕ್ ಮಾತ್ರ ನಮ್ಗೊಂದು ಆಶ್ರಮದಲ್ಲಿ ಕೊಟ್ಟಿದ್ದು, ಗೀತಾ ಆಶ್ರಮ ಅಂತ ಹೇಳಿ ಬಾಪೂಜಿ ನಗರಲ್ಲಿದೆ, ಅಲ್ಲಿ ಕೊಟ್ಟಿದ್ದು. ತುಂಬಾ ಯೂಸ್ಫುಲ್ ಆಯ್ತು. ನಾವು 2 ಬುಕ್ ತಗೊಂಡು ಬಂದಿದ್ದೆ. ನಾನೊಂದು ಇಟ್ಕೊಂಡೆ, ನನ್ನ ತಂಗಿಗೊಂದು ಕೊಟ್ಟೆ. ತುಂಬಾ ಚೆನ್ನಾಗಿದೆ. ಅಕ್ಷರಗಳೆಲ್ಲ ಸ್ಪಷ್ಟವಾಗಿ ಮತ್ತೆ ಬಿಡಿಯಾಗಿ ತುಂಬಾ ಚೆನ್ನಾಗಿದೆ. ನಾನು ಯಾವ ತರ ಓದ್ತೀನಿ ಅನ್ನೋದನ್ನ ನಿಮಗೆ ಹೇಳ್ತೀನಿ. ನನಗೆ ವಿಷ್ಣು ಸಹಸ್ರನಾಮ ತುಂಬಾ ಇಷ್ಟ. ಕಲಿಯೋದಕ್ಕಿಂತ ಮೊದಲು ಪ್ರತಿದಿನ ಕೇಳ್ತಾ ಇದ್ದೆ. ಕೇಳ್ತಾ ಒಂದಷ್ಟು ಸಾಲುಗಳು ಯಾವಾಗಲೂ ಮೈಂಡಲ್ಲಿ ಇರ್ತಾ ಇತ್ತು. ಹಾಗಾಗಿ ಕಲಿಯೋದಕ್ಕೆ ತುಂಬಾ ಸುಲಭ ಆಯಿತು. ಇದರಲ್ಲಿ ನನಗೆ ತುಂಬಾ ಇಷ್ಟವಾದ ಕೆಲವೊಂದಷ್ಟು ಸಾಲುಗಳನ್ನ ಮಾತ್ರ ನಾನು ಇವಾಗ ನಿಮಗೆ ಪಾರಾಯಣ ಮಾಡಿ ತೋರಿಸ್ತೀನಿ. ಮೊದಲು ನಾವು ಶುರು ಮಾಡುವಾಗ ಶ್ರೀ ಗುರುಭ್ಯೋ ನಮಃ ಅಂತ ಹೇಳ್ಕೋಬೇಕು, ಗಣೇಶನ ನೆನೆಸ್ಕೋಬೇಕು, ಆಮೇಲೆ ಸ್ಟಾರ್ಟ್ ಮಾಡಬೇಕು. ಅಥ ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರಂ. ಓಂ ಶುಕ್ಲಾಂ ಭರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಯೇ.
ಶಾಂತಯೇ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತಥೋ ಜಯಮುದಿರಯೇತ್ ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೆ ಪೌತ್ರಮಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿಂ ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ ಅವಿಕಾರಾಯ ಶುದ್ಧಾಯ ನಿತ್ಯಾಯ ಪರಮಾತ್ಮನೇ ಸದೈಕರೂಪರೂಪಾಯ ವಿಷ್ಣವೇ ಸರ್ವಜಿಷ್ಣವೇ ಯಸ್ಯ ಸ್ಮರಣ ಮಾತ್ರೇಣ ಜನ್ಮ ಸಂಸಾರ ಬಂಧನಾತ್ ವಿಮುಚ್ಯತೆ ನಮಸ್ತಸ್ಮೈ ವಿಷ್ಣವೇ ಪ್ರಭವಿಷ್ಣವೇ ಓಂ ನಮೋ ವಿಷ್ಣವೇ ಪ್ರಭವಿಷ್ಣವೇ ವಿಷ್ಣುಂ ಜಿಷ್ಣುಂ ಮಹಾವಿಷ್ಣುಂ ಪ್ರಭವಿಷ್ಣುಂ ಮಹೇಶ್ವರಂ ಅನೇಕರೂಪ ದೈತ್ಯಾಂತಾಂ ನಮಾಮಿ ಪುರುಷೋತ್ತಮಂ ಅಸ್ಯ ಶ್ರೀ ವಿಷ್ಣುರ್ದಿವ್ಯ ಸಹಸ್ರನಾಮ ಸ್ತೋತ್ರ ಮಹಾಮಂತ್ರಸ್ಯ ಶ್ರೀ ವೇದವ್ಯಾಸೋ ಭಗವಾನ್ ಋಷಿಃ ಅನುಷ್ಠುಪ್ ಛಂದಃ ಶ್ರೀ ಮಹಾವಿಷ್ಣು ಪರಮಾತ್ಮ ಶ್ರೀಮನ್ನಾರಾಯಣೋ ದೇವತಾ ಅಮೃತಾಂಶುದ್ಭವೋ ಬಾನರತಿ ಬೀಜಂ ದೇವಕೀ ನಂದನ ಸೃಷ್ಟೇತಿ ಶಕ್ತಿಃ ಉದ್ಭವ ಕ್ಷೋಭಣೋ ದೇವ ಇತಿ ಪರಮೋ ಮಂತ್ರಃ ಶಂಖಬೃನ್ನಂದಕಿ ಚಕ್ರೀತಿ ಕೀಲಕಂ ಶಾರ್ಗ್ಣಧನ್ವಾ ಗದಾಧರ ಇತ್ಯಸ್ತ್ರಂ ರಥಾಂಗಪಾಣಿರಕ್ಷೋಭ್ಯ ಇತಿ ನೇತ್ರಂ ತ್ರಿಸಾಮಃ ಸಾಮಗಃ ಸಾಮೇತಿ ಕವಚಂ ಆನಂದಂ ಪರಬ್ರಹ್ಮೇತಿ ಯೋನಿಃ ಋತು ಸುದರ್ಶನ ಕಾಲ ಇತಿ ದಿಗ್ಬಂಧಃ ಶ್ರೀ ವಿಶ್ವರೂಪ ಇತಿ ಧ್ಯಾನಂ ಭೈರ್ಮೌಕ್ತಿಕೈರ್ಮಂಡಿತಾಂಗಃ ಶುಭ್ರೈರಭ್ರೈರದಭ್ರೈರುಪರಿ ವಿರಚಿತೈ ಮುಕ್ತ ಪೀಯೂಷ ವರ್ಷೈ ಆನಂದೇನ ಪುನಿಯಾಧರಿ ನಳಿನ ಗದಾ ಶಂಖಪಾಣಿರ್ ಮುಕುಂದಃ ಭೂಪಾದೌ ಯಸ್ಯ ನಾಭಿರ್ವಿಯದಸುರ ನೀಲಶ್ಚಂದ್ರ ಸೂರ್ಯೌ ಚ ನೇತ್ರೇ ಕರ್ಣಾವಾಶ್ಯ ಶಿರೋದ್ರೌ ಮುಖಮಪಿ ದಹನೋ ಯಸ್ಯ ವಾಸ್ತೇಯಮಬ್ಧಿಃ ಅಂತಸ್ಥಂ ಯಸ್ಯ ವಿಶ್ವಂ ಸುರ ನರಕ ಭೋಗಿ ಗಂಧರ್ವ ದೈತ್ಯೈ ಚಿತ್ರಂ ರಂ ರಮ್ಯತೆ ತಂ ತ್ರಿಭುವನ ವಪುಷಂ ವಿಷ್ಣುಮೀಶಂ ನಮಾಮಿ ಓಂ ನಮೋ ಭಗವತೆ ವಾಸುದೇವಾಯ ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿಹೃದ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ ಮೇಘಶ್ಯಾಮಂ ಪೀತಕೌಶೇಯವಾಸಂ ಶ್ರೀವತ್ಸಾಂಗಂ ಕೌಸ್ತುಭೋದ್ಭಾಸಿತಾಂಗಂ ಪುಣ್ಯೋಪೇತಂ ಪುಂಡರೀಕಾಯತಾಕ್ಷಂ ವಿಷ್ಣುಂ ವಂದೇ ಸರ್ವಲೋಕೈಕನಾಥಂ. ಕೆಲವೊಂದು ಸಾಲುಗಳನ್ನ ಮಾತ್ರ ನಾನಿಲ್ಲಿ ಹೇಳಿದ್ದೀನಿ ಅಷ್ಟೇ. ನಾನು ಕಂಟಿನ್ಯೂಸ್ ಆಗಿ ಓದ್ತೀನಿ ಮೊದಲಿಂದ ಕೊನೆ ತನಕ. ಈಗ ಅಭ್ಯಾಸ ಆಗಿದೆ ಚೆನ್ನಾಗಿ. ಆದರೆ ಮಧ್ಯ ಮಧ್ಯದಲ್ಲಿ ಕೆಲವೊಂದು ಪದಗಳ ಉಚ್ಚಾರಣೆ ಮಾತ್ರ ಸ್ವಲ್ಪ ಕಷ್ಟ ಆಗುತ್ತೆ. ನೋಡಿ, ನಮಗೆ ಕಲಿಯುವಾಗ ಈ ರೀತಿ ಹೇಳ್ಕೊಟ್ಟಿದ್ದಾರೆ. ಅದರಲ್ಲಿ ಎಲ್ಲೆಲ್ಲಿ ದೀರ್ಘಾಕ್ಷರಗಳು ಬರುತ್ತೋ ಅಲ್ಲೆಲ್ಲ ನಾವು ಸ್ವಲ್ಪ ಹೇಳ್ಬೇಕು ಅಂತ ಹೇಳಿ ಈ ರೀತಿ ಟಿಕ್ ಮಾರ್ಕ್ ಹಾಕ್ಸಿದ್ದಾರೆ. ಮತ್ತು ನಮಗೂ ಕೂಡ ಅದು ಪ್ರತಿ ಸಲ ಓದುವಾಗ ನೆನಪಿರುತ್ತೆ ಅಂಥೇಳಿ ಈ ರೀತಿ ಮಾರ್ಕ್ಗಳನ್ನ ಮಾಡ್ಕೊಂಡಿರೋದು. ಪ್ರತಿಯೊಬ್ಬರು ಅಷ್ಟೇ ಕ್ಲಾಸಲ್ಲಿ ಇದೇ ಥರ ಹೇಳ್ಕೊಡ್ತಾರೆ, ಅದರ ಅರ್ಥಗಳನ್ನೆಲ್ಲ ಹೇಳ್ಕೊಡ್ತಾರೆ. ನಾನು ಕ್ಲಾಸಲ್ಲಿ ಕಲಿತ ಮೇಲೂ ಕೂಡ ಯೂಟ್ಯೂಬಲ್ಲೂ ಕೂಡ ನೋಡಿಕೊಂಡು ಸಾಕಷ್ಟು ಕರೆಕ್ಷನ್ ಮಾಡ್ಕೊಳ್ತಾ ಇದ್ದೆ, ಪದದ ಉಚ್ಚಾರಣೆಯನ್ನು ಕಲಿತಾ ಇದ್ದೆ. ಆದರೂ ಈಗಲೂ ಕೂಡ ಕೆಲವೊಂದು ಪದಗಳು ಉಚ್ಚಾರಣೆ ಮಾಡುವಾಗ ಸ್ವಲ್ಪ ತಪ್ಪಾಗುತ್ತೆ, ಏನು ಮಾಡೋಕ್ಕಾಗಲ್ಲ ಅಲ್ವಾ. ಹಾಗಾಗಿ ತಪ್ಪಾಗುತ್ತೆ ಅಂತ ಹೆದರ್ಕೋಬೇಡಿ, ತಪ್ಪಾದರೆ ದೋಷ ಬರುತ್ತೆ ಅಂತೆಲ್ಲ ಹೆದರ್ಕೊಳ್ಳೋಕೆ ಹೋಗಬೇಡಿ. ಇಡೀ ಸ್ತೋತ್ರದಲ್ಲಿ ಈ ಒಂದು ಸಾಲುಗಳು ಸ್ವಲ್ಪ ಕಷ್ಟ ಆಯಿತು. ಯಾಕಂದರೆ ಇದು ನೋಡ್ಬೋದು ನೀವು, ಕಂಟಿನ್ಯೂಟಿ ಇದೆ, ಒಂದೊಂದು ಲೈನ್ ಪೂರ್ತಿ ಕಂಟಿನ್ಯೂಟಿ ಇರುತ್ತೆ. ಇದನ್ನು ಎರಡೆರಡೇ ಪದಗಳನ್ನು ಲೈನ್ ಹಾಕಿ ಅದನ್ನು ಕೂಡಿಸಿ ಹೇಳ್ಕೊಡ್ತಾರೆ. ಅದೇ ಥರನೇ ಪ್ರಾಕ್ಟೀಸ್ ಮಾಡಿರೋದು. ಹಾಗಾಗಿ ತುಂಬ ಸುಲಭ. ಇದನ್ನು ಕಲಿತ ಮೇಲೆ ಇದರ ಉಚ್ಚಾರಣೆ ಎಲ್ಲ ತುಂಬ ಸುಲಭ ಆಗುತ್ತೆ. ಕೆಲವೊಂದು ಕಡೆ ಪದಗಳಿಗೆ ಒಂದೇ ಪದಕ್ಕೆ ಎರಡೆರಡು ಒತ್ತಕ್ಷರ ಬರುತ್ತೆ. ಹಾಗಾಗಿ ಅದರ ಉಚ್ಚಾರಣೆ ಎಲ್ಲ ಸರಿಯಾಗಿ ಕಲಿಬೇಕು. ಭಯ ಪಡೋಕ್ಕೆ ಹೋಗಬೇಡಿ, ಯಾಕಂದರೆ ಕಲಿಯುವಾಗ ತಪ್ಪುಗಳಾಗೋದು ಸಹಜ. ಹಾಗಾಗಿ ನಾವು ಕಲಿಯೋದು ತುಂಬ ಮುಖ್ಯ. ನಾನು ನಿಮಗೆ ಇದನ್ನು ಓದಿ ಹೇಳೋದಕ್ಕಿಂತ ನಿಮಗೆ ಯಾವ ಸಾಲುಗಳು ಕಷ್ಟ ಆಗುತ್ತೆ ಅನ್ನೋದನ್ನು ನೀವು ಆ ನಂಬರನ್ನು ಕಮೆಂಟ್ಸಲ್ಲಿ ಹಾಕಿದ್ರೆ ಆ ಸಾಲುಗಳನ್ನು ಆದಷ್ಟು ಮುಂದಿನ ವೀಡಿಯೋಗಳಲ್ಲಿ ನಾನು ನಿಮಗೆ ಹೇಳ್ತೀನಿ, ಅಥವಾ ನಾನು ವಾಯ್ಸ್ ನೋಟಲ್ಲಾದರೂ ನಿಮಗೆ ಕಳಿಸ್ತೀನಿ. ನನಗೂ ಅಷ್ಟೇ, ಎಷ್ಟೇ ಕಲಿತ್ರೂ ಕೆಲವೊಂದು ಪದಗಳು ಈಗಲೂ ಸ್ವಲ್ಪ ಕಷ್ಟ ಆಗುತ್ತೆ. ಮತ್ತು ಕಲಿಯುವಾಗಲೂ ಕೂಡ ಅಷ್ಟೇ ತುಂಬ ಕಷ್ಟ ಆಗ್ತಾಯಿತ್ತು. 59ನೇ ಸಾಲು, 45, 46 ಹೀಗೆ ಕೆಲವೊಂದು ನಂಬರ್ಗಳು ಕೂಡ ನಾನಿಲ್ಲಿ ಮಧ್ಯೆ ಬರೆದಿಟ್ಕೊಂಡಿರ್ತೀನಿ. ಫ್ರೀ ಟೈಮಲ್ಲಿ ಅದನ್ನು ಕೇಳಿಕೊಂಡು ಅದರ ಉಚ್ಚಾರಣೆನ ಸರಿ ಮಾಡ್ಕೊಳ್ತಾ ಇರ್ತೀನಿ. ಹಾಗಾಗಿ ನೀವೇನಾದರೂ ಈಗ ಸಹಸ್ರನಾಮ ಕಲಿತಾ ಇದ್ದೀರಾ ಅಂದರೆ ನಿಮಗೆ ಯಾವ ಸಾಲುಗಳು ಕಷ್ಟ ಇದೆ ಅನ್ನೋದನ್ನು ನಂಬರನ್ನು ಕಮೆಂಟ್ಸಲ್ಲಿ ನೀವು ಹಾಕಿದ್ರೆ ಆ ಸಾಲುಗಳನ್ನು ನಾನು ನಿಮಗೆ ಯಾವ ರೀತಿ ಉಚ್ಚಾರಣೆ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ. ಮುಂದಿನ ವೀಡಿಯೋಗಳಲ್ಲಿ ಆ ಒಂದೊಂದು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತಾ ಹೋಗ್ತೀನಿ.
ಸಹಸ್ರನಾಮಗಳನ್ನು ಕಲಿವಾಗಲೂ ಕೂಡ ಸ್ನಾನ ಮಾಡಿಕೊಂಡೇ ಕಲಿಬೇಕು. ಸುಮ್ಮನೆ ಕಲಿತಾ ಇದ್ದೀನಲ್ಲ ಅಂತ ಹೇಗಂದರೆ ಹಾಗೆ ಕಲಿಬಾರ್ದು, ತುಂಬ ತಪ್ಪಾಗತ್ತೆ. ಹಾಗಾಗಿ ನೀವು ಸ್ನಾನ ಮಾಡಿ ಮನೇಲಿ ಪೂಜೆ ಎಲ್ಲ ಮಾಡಿರ್ತೀರಲ್ಲ, ಅಂಥ ದಿನಗಳಲ್ಲಿ ಬೇಕಾದರೆ ಕಲಿಬೋದು. ಹಾಗೆ ಇದನ್ನು ಅರ್ಧ ಕೇಳಿ ನಿಲ್ಲಿಸಬಾರ್ದು, ಅರ್ಧ ಪಾರಾಯಣ ಮಾಡಿ ನಿಲ್ಲಿಸಬಾರ್ದು ಅಂತ ಹೇಳ್ತಾರೆ. ಅದು ನಿಜನೇ. ಆದರೆ ಕಲಿಯೋ ಸಮಯದಲ್ಲಿ ಇದೆಲ್ಲ ಏನೂ ತೊಂದರೆ ಆಗೋದಿಲ್ಲ. ಕಲಿಯುವಾಗ ಪ್ರತಿದಿನ 2 ಸಾಲುಗಳು ಅಥವಾ 5 ಸಾಲುಗಳು ಅಥವಾ 10 ಸಾಲುಗಳು ಈ ರೀತಿ ನೀವು ಪ್ರಾಕ್ಟೀಸ್ ಮಾಡಬಹುದು. ನಮ್ಮ ಮನೇಲಿ ಇಟ್ಟಿರುವಂಥ ವಾಸ್ತು ಗಿಡಗಳ ಬಗ್ಗೆ ಕೇಳಿದ್ರಿ ನೀವು. ವಿಂಡೋ ಪಕ್ಕ ಇಟ್ಟಿರೋದು, ಕೃಷ್ಣನ ಪಕ್ಕ ಇಟ್ಟಿರೋದು, ಏನೇನು ಗಿಡ ಇಟ್ಟಿದ್ದೀರಾ, ಅದು ಎಲ್ಲಿ ತೊಗೊಂಡ್ರಿ, ಅದರ ಲಿಂಕ್ ಕೊಡಿ ಅಂತೆಲ್ಲ ಕೇಳಿದ್ರಿ ಅಲ್ವಾ. ನಾನು ಇದು ಯಾವುದನ್ನು ಆನ್ಲೈನಲ್ಲಂತೂ ತೊಗೊಂಡಿಲ್ಲ. ಇದನ್ನೆಲ್ಲಾನು ಅಂಗಡಿಲೇ ಅಂದರೆ ನರ್ಸರಿಗಳಿಗೆ ಹೋಗಿ ತೊಗೊಂಡು ಬಂದಿರೋದು. ಈ ಬ್ಯಾಂಬೂ ಪ್ಲ್ಯಾಂಟ್ ಮಾತ್ರ ಆನ್ಲೈನಲ್ಲಿ ತೊಗೊಂಡಿದ್ದು. ನಿಮ್ಗೆ ಸಿಗುತ್ತೆ, ಮೀಶೋದಲ್ಲಿ, ಅಮೆಝಾನಲ್ಲೆಲ್ಲ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಇದಕ್ಕೇನು ಲಿಂಕ್ ಕೊಡಬೇಕು ಅಂತೇನಿಲ್ಲ. ಸುಮಾರು ಒಂದು 2 ತಿಂಗಳು ಸುಮಾರು 3 ತಿಂಗಳಾಗಿದೆ. ಚೆನ್ನಾಗಿ ಬಂದಿದೆ. ಇನ್ನೂ ವಾಟರಲ್ಲೇ ಇದೆ ಇದು. ಇನ್ನೊಂದು ದೊಡ್ಡ ಬೌಲ್ ತೊಗೊಂಡು ಅದಕ್ಕೆ ಶಿಫ್ಟ್ ಮಾಡಬೇಕು. ಮತ್ತು ಆ ಉರುಳಿನಲ್ಲಿ ನೀರು ಹಾಕಿ ಹೂವೆಲ್ಲ ಹಾಕಿಡಿ ಅಂತ ಹೇಳಿದ್ದೀರಾ. ನನಗೂ ಅದೆಲ್ಲನೂ ಪ್ಲ್ಯಾನ್ ಇದೆ. ನಿಧಾನವಾಗಿ ಒಂದೊಂದೇ ತೊಗೋಬೇಕು. ವುಡ್ಡನ್ ಸ್ಟ್ಯಾಂಡ್ ಒಂದು ಆರ್ಡರ್ ಮಾಡಿದ್ದೀನಿ. ಅದು ಬಂದರೆ ಹೊರಗಡೆ ಮೇನ್ ಡೋರ್ ಪಕ್ಕದಲ್ಲಿ ಇಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಲ್ಲೂ ಸೆಟ್ ಆಗಿಲ್ಲ ಅಂದರೆ ಇಲ್ಲಿ ಕೃಷ್ಣನ ಹತ್ರನೇ ಹಾಕಿ ಇಡ್ತೀನಿ. ಏನಂದರೆ ಇನ್ನೂ ಏನೇನು ಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಒಂದೊಂದಾಗಿ ತೊಗೊಳ್ತಾ ಇದ್ದೀನಿ. ಎಲ್ಲದಕ್ಕೂ ಒಂದೇ ಸಲ ಇನ್ವೆಸ್ಟ್ ಮಾಡೋದಕ್ಕೂ ಕಷ್ಟ ಆಗುತ್ತೆ ಅಲ್ವಾ. ಹಾಗಾಗಿ ಈಗ ಇದನ್ನು ನೋಡಿ, ಈ ಹಾಲಲ್ಲಿ ನಾವು ಲೆಕ್ಕ ತೊಗೊಂಡ್ರೆ ಅದು ಕುಬೇರ ಮೂಲೆ ಬರುತ್ತೆ. ಹಾಗಾಗಿ ಕುಬೇರ ಮೂಲೆಯಲ್ಲಿ ಲಕ್ಕಿ ಬ್ಯಾಂಬೂನ ಇಟ್ಟಿದ್ದೀನಿ. ಆದಷ್ಟು ಈ ರೀತಿ ವಾಸ್ತು ಗಿಡಗಳನ್ನು ದಕ್ಷಿಣದ ಕಡೆನೇ ಇಡಬೇಕು. ಕುಬೇರ ಮೂಲೆ ಅಂದರೂ ಕೂಡ ನಮಗೆ ದಕ್ಷಿಣ ದಿಕ್ಕೇ ಬರುತ್ತೆ ಅಲ್ವಾ. ಹಾಗಾಗಿ ದಕ್ಷಿಣದ ಕಡೆನೇ ವಾಸ್ತು ಗಿಡಗಳನ್ನ ಇಡಬೇಕು. ಕೆಳಗಡೆ ಗ್ರೀನ್ ಮ್ಯಾಟ್ ಹಾಕಿ ಅಂತ ಹೇಳ್ತಾ ಇದ್ದೀರಾ. ನಾನು ಕೃಷ್ಣಂದು ಶಾರ್ಟ್ಸ್ ವಿಡಿಯೋ ಹಾಕಿದಾಗೆಲ್ಲ ಅದ್ರ ಬಗ್ಗೆ ಕಮೆಂಟ್ ಇರ್ತಾನೆ ಇತ್ತು. ಅದಕ್ಕೆ ನನಗೆ ಅದು ಶಾರ್ಟ್ಸ್ ವಿಡಿಯೋ ಹಾಕೋದೇ ಬಿಟ್ಬಿಟ್ಟಿದ್ದೀನಿ. ಯಾಕಂದರೆ ಪಾಪ ನೀವು ಹೇಳ್ತಾನೆ ಇದ್ದೀರಾ, ನನಗೆ ಹೋಗಿ ತೊಗೊಳಕ್ಕೂ ಆಗ್ತಾ ಇಲ್ಲ ಇನ್ನು. ಅದಕ್ಕೆ ಅದೆಲ್ಲ ತೊಗೊಂಡು ರೆಡಿ ಮಾಡಿದ ಮೇಲೆ ಕೃಷ್ಣನ ವಿಡಿಯೋ ಮಾಡೋಣ ಅಂತೇಳಿ ಅದನ್ನೀಗ ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ. ಇದು ಪೀಸ್ ಲಿಲ್ಲಿ ತುಂಬ ಚೆನ್ನಾಗಿ ಬಂದಿತ್ತು. ಇದು ಪವನ್ ಆಫೀಸಲ್ಲಿ ಅವನಿಗೆ ದೀಪಾವಳಿನಲ್ಲಿ ಗಿಫ್ಟ್ ಕಳಿಸಿದ್ರು. ಚೆನ್ನಾಗಿತ್ತು. ಒಂದು ರೌಂಡ್ ಇದು ಫುಲ್ಲು ದೊಡ್ಡದಾಗಿ ಬೆಳೆದು ಹೂವೆಲ್ಲ ಬಿಟ್ಟು ಅದು ಒಣಗೋಗಿತ್ತು. ಒಣಗೋದ್ಮೇಲೆ ಮತ್ತೆ ಅದು ಬೀಜ ಉದುರಿತು ಅನಿಸುತ್ತೆ, ಅಥವಾ ಸಣ್ಣದಾಗಿ ಮತ್ತೆ ಪಕ್ಕದಲ್ಲೇ ಚಿಗುರ್ಕೊಂಡು ಇವಾಗ ಇಷ್ಟು ಬಂದಿದೆ. ಪೀಸ್ ಲಿಲ್ಲಿ ತುಂಬ ಒಳ್ಳೆಯದು. ನೆಗೆಟಿವಿಟಿನ ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡುತ್ತೆ. ಹಾಗಾಗಿ ಯಾರಾದರೂ ಇನ್ನೂ ತೊಗೊಂಡಿಲ್ಲ ಅಂದರೆ ತೊಗೊಳ್ಳಿ. ಇದನ್ನು ಮೇನ್ ಡೋರ್ ಎದುರುಗಡೆ ಇಡಬೇಕು, ಅಥವಾ ಸೌತ್ ಈಸ್ಟ್ ಕಾರ್ನರಲ್ಲಿ ಅಂದರೆ ಈಶಾನ್ಯ ಮೂಲೆಯಲ್ಲಿ ಅಥವಾ ಕುಬೇರ ಮೂಲೆಯಲ್ಲಿ ಒಂದು ಒಳ್ಳೆ ಕಾರ್ನರಲ್ಲಿ ಇದನ್ನು ಇಟ್ಕೊಳ್ಳಿ. ಮನೆ ಯಾವುದೇ ಜಾಗದಲ್ಲಿ ಇಡ್ಬೋದು. ಮತ್ತು ಮಕ್ಕಳು ಸ್ಟಡಿ ರೂಮಲ್ಲಿ ಕೂಡ ಇಡ್ಬೋದು. ತುಂಬ ಒಳ್ಳೆಯದು ಪೀಸ್ ಲಿಲ್ಲಿ. ಇದರಲ್ಲಿ ತುಂಬ ವೆರೈಟೀಸ್ ಸಿಗುತ್ತೆ. ವೈಟು, ರೆಡ್ಡು, ಈ ಥರದ್ದೆಲ್ಲ ಫ್ಲವರ್ಸ್ ಬಿಡುವಂಥ ಸಿಗುತ್ತೆ. ತೊಗೊಳ್ಳಿ, ತುಂಬ ಒಳ್ಳೆಯದು. ಇದು ಅರೇಕ. ನಮ್ಮನೆ ಹೊರಗಡೆನೂ ದಕ್ಷಿಣದಲ್ಲಿ ಅಂದರೆ ಎಕ್ಸಾಕ್ಟ್ ಅಗ್ನಿಮೂಲೆನಲ್ಲೇ ಹೊರಗಡೆ ಇಟ್ಟಿದ್ದೀವಿ. ಯಾಕಂದರೆ ಅಗ್ನಿಮೂಲೆಯಲ್ಲಿ ದೊಡ್ಡ ದೊಡ್ಡ ಭಾರವಾದ ವಸ್ತುಗಳನ್ನ ಇಡ್ಬೋದು ಅಂತ ಹೇಳ್ತಾರೆ. ಮತ್ತು ಈ ರೀತಿ ದೊಡ್ಡ ದೊಡ್ಡ ಗಿಡಗಳನ್ನೂ ಕೂಡ ಇಡ್ಬೋದು. ಮರ ಇದ್ರೂ ಒಳ್ಳೆಯದೇ ಅಂತ ಹೇಳ್ತಾರೆ. ಹಂಗಾಗಿ ಎಕ್ಸಾಕ್ಟ್ ಅಗ್ನಿಮೂಲೆಯಲ್ಲಿ ಮನೆಯಿಂದ ಹೊರಗಡೆ ಇಟ್ಟಿದ್ದೀವಿ 2. ಅದನ್ನು ಕೂಡ ಅರೇಕ ಗಿಡನೇ, ಅದು 2 ಇಟ್ಟಿದ್ದೀನಿ. ಇದು ಒಳಗಡೆ, ಇದು ಎಕ್ಸಾಕ್ಟ್ ಆಗಿ ವಾಯುಮೂಲೆ. ತುಂಬ ಒಳ್ಳೆಯದು. ಈ ಜಾಗದಲ್ಲಿ ಯಾವ ಪ್ಲ್ಯಾಂಟ್ ಬೇಕಾದರೂ ಇಡ್ಬೋದು. ನೀವು ಮನಿ ಪ್ಲ್ಯಾಂಟ್ ಇಡ್ಬೋದು, ಈ ಥರ ಇಂಡೋರ್ ಪ್ಲ್ಯಾಂಟ್ ಯಾವ್ದು ಬೇಕಾದರೂ ಇಡ್ಬೋದು. ಅದರಲ್ಲಿ ಅರೇಕ ಗಿಡನೂ ತುಂಬ ಒಳ್ಳೆಯದು. 3-4 ದಿನ ನೀರು ಹಾಕಿಲ್ಲ ಅಂದರೂ ಕೂಡ ಅದು ಆರಾಮಾಗಿ ಮೇಂಟೈನ್ ಆಗುತ್ತೆ. ಅಂದರೆ ನಾವೀಗೆಲ್ಲಾದರೂ ಹೊರಗಡೆ ಊರಿಗೆ ಆ ಥರ ಎಲ್ಲ ಹೋದಾಗ ಏನು ತೊಂದರೆ ಆಗಲ್ಲ. ಅದು ಬೇಗ ಒಣಗೋದು ಇಲ್ಲ. 3-4 ದಿನ ನೀರು ಹಾಕಿಲ್ಲ ಅಂದರೂ ಕೂಡ ಆರಾಮಾಗಿ ಮೇಂಟೈನ್ ಮಾಡ್ಬೋದು. ಈ ಗಿಡ ನೀರನ್ನ ಅಬ್ಸರ್ವ್ ಮಾಡೋದು ಸ್ವಲ್ಪ ಕಡಿಮೆನೆ, ಹಾಗಾಗಿ ಇಲ್ಲಿ ಇಡ್ಬೋದು. ಈ ಥರದ್ದು 2 ಪ್ಲ್ಯಾಂಟ್ ಇಟ್ಟಿದ್ದೀನಿ. ಇಲ್ಲೊಂದು ಮತ್ತು ಮೇಲ್ಗಡೆ ಒಂದು ಇಟ್ಟಿದ್ದೀನಿ. ಇಲ್ಲೊಂದು ಇಟ್ಟಿದ್ದೀನಿ. ಏನಂದರೆ ನಾವು ಇದನ್ನೆಲ್ಲ ತೊಗೊಳ್ಳೋದು ದುಡ್ಡಲ್ಲ, ಹಂಗೆ ಅದೇ ಥರನೇ ಮೇಂಟೈನ್ ಮಾಡಬೇಕು. ಹಾಗಾಗಿ ಹೆಚ್ಚಿಗೆ ಒಳಗಡೆ ಇಂಡೋರ್ ಪ್ಲ್ಯಾಂಟ್ ಹೆಚ್ಚಿಗೆ ಇಟ್ಟಿಲ್ಲ. ಈ ಥರ ಮೇನ್ ಯಾವ್ದು ಬೇಕೋ ಮತ್ತು ನನಗೆ ಮೇಂಟೆನೆನ್ಸ್ ಯಾವ್ದು ತುಂಬ ಈಸಿ ಅನಿಸುತ್ತೋ ಅಂಥದ್ದನ್ನು ಮಾತ್ರ ಇಟ್ಟಿದ್ದೀನಿ. ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಈ ಪ್ಲ್ಯಾಂಟನ್ನು ತೊಗೊಂಡು ಒಂದು 2.5 ಇಂದ 3 ತಿಂಗಳಾಗಿದೆ. ಚೆನ್ನಾಗಿ ಬಂದಿದೆ. ಕಾಣಿಸ್ತಾ ಇದೆ ಬಿಸಿಲು ಹೇಗೆ ಬಂದಿದೆ ಅಂತ. ಮೇಲೆ ಸನ್ಲೈಟ್ ಗ್ಲಾಸ್ ಹಾಕಿರ್ತಾರಲ್ಲ, ಅದರಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಈ ಕಡೆ ಮೂಲೆಗೂ ಬಿಸಿಲು ಬೀಳುತ್ತೆ, ಆ ಕಡೆ ಮೂಲೆಗೂ ಬಿಸಿಲು ಬೀಳುತ್ತೆ, ಚೆನ್ನಾಗಿ ಬರುತ್ತೆ. ಈ ಕಡೆ ಎಲ್ಲ ನಾವು ಯಾವುದೇ ಇಂಡೋರ್ ಪ್ಲ್ಯಾಂಟ್ ಇಟ್ಟರು ಕೂಡ ಅದು ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲೊಂದು ಇಟ್ಟಿದ್ದೀನಿ. ಈಗಿದ್ದು ನಮಗೆ ಈಶಾನ್ಯ ಮೂಲೆನೇ ಬರೋದ್ರಿಂದ ಇಲ್ಲಿ ಕೂಡ ಒಂದು ಮನಿ ಪ್ಲ್ಯಾಂಟ್ ಇಟ್ಟಿದ್ದೀನಿ. ಅದು ರೆಡ್ ಕಲರ್ ಪಾಟಲ್ಲಿ. ಮನಿ ಪ್ಲ್ಯಾಂಟ್ನ ನಾವು ಮನೆ ಒಳಗಡೆ ಇಡೋದಾದರೆ ರೆಡ್ ಕಲರ್ ಪಾಟಲ್ಲಿ ಇಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ಇದು ರೆಡ್ ಕಲರ್ ಪಾಟಲ್ಲಿ ಇಟ್ಟಿದ್ದೀನಿ. ಇದು ಒಂದೇ ಒಂದು ಕಡ್ಡಿ ಹಾಕಿದೆ ನಾನು. ಪಾಟ್ ಚಿಕ್ಕದಲ್ವಾ, ಅದಕ್ಕೆ ನೋಡಿ ಇದು ಬರೀ ಇದಿಷ್ಟಿದೆಯಲ್ಲ, ಇದಿಷ್ಟು ಮಾತ್ರ ಹಾಕಿದೆ ಅಷ್ಟೇ. ಇಷ್ಟಿತ್ತು. ಇದಿಷ್ಟು ಮಾತ್ರ ಹಾಕಿದೆ. ಇಲ್ಲಿಂದ ಇದು ಹಾಗೆ ಚಿಗುರ್ಕೊಂಡಿದೆ. ಮತ್ತು ಈ ಬೇರಿಂದ ಇದೊಂದು ಹಾಗೆ ಕವಲು ಹೊಡ್ಕೊಂಡು ಇದೊಂದು ಬರ್ತಾ ಇದೆ ನಿಧಾನವಾಗಿ. ಇಲ್ಲಿಂದನೂ ಕೂಡ ಅದಕ್ಕೆ ಬೆಳಕು, ಗಾಳಿ ಬೆಳಕು ಎಲ್ಲ ಬರುತ್ತೆ. ಬೆಳಗ್ಗೆ ಹೊತ್ತು ಒಂದು ಸ್ವಲ್ಪ ಹೊತ್ತು ವಿಂಡೋನ ತೆಗೆದಿರ್ತೀನಿ, ಎಳೆ ಬಿಸಿಲು ಬರಲಿ ಅಂಥೇಳಿ. ಹಾಗಾಗಿ ಇದು ಕೂಡ ಚೆನ್ನಾಗಿ ಚೇತರಿಸ್ಕೊಂಡು ಬರ್ತಾ ಇದೆ. ಬೆಳಗ್ಗೆ ನಮಗೆ ಭಾಗ ತೆಗೆದು ನಾವು ಹೊರಗಡೆ ಬಂದ ತಕ್ಷಣ ನಮಗೆ ಕಾಣಿಸುತ್ತೆ. ಚೆನ್ನಾಗಿದೆ.
ಎಲ್ರಿಗೂ ನಮಸ್ಕಾರ. ಗೆಳತಿ ದಿನಚರಿಗೆ ನಿಮ್ಮೆಲ್ರಿಗೂ ಸ್ವಾಗತ. ನಿನ್ನೆ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಹಾಗಾಗಿ ಇವತ್ತು ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ನಿಮ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ. ಮನೆ ಹೊರಗಡೆನೂ ಕೂಡ ಸೌತ್ ಸೈಡಲ್ಲಿ ಈ ರೀತಿ ದೊಡ್ಡ ದೊಡ್ಡ ಗಿಡಗಳು, ಭಾರವಾದ ವಸ್ತುಗಳನ್ನ ಇಡೋದು ತುಂಬಾ ಒಳ್ಳೆಯದು. ನಾನು ಬುಧವಾರ ಮತ್ತು ಗುರುವಾರದ ರೊಟೀನನ್ನು ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಏನಾಯಿತು, ಒಂದೇ ದಿನ ಈ ವಿಡಿಯೋನ ಮುಗಿಸ್ಬೇಕು ಅಂತ ಅಂದ್ಕೊಂಡೆ. ಬಟ್ ಸಡನ್ನಾಗಿ ಕಸ್ಟಮರ್ ಒಬ್ಬರು ಬಟ್ಟೆ ಕೊಡೋದಕ್ಕಿಂತ ಬಂದು ಮಿನಿಮಮ್ 1-2 ಅವರ್ಸ್ ಆಗೋಯ್ತು. ಅವರು ಡಿಸೈನ್ ಸೆಲೆಕ್ಟ್ ಮಾಡಿ ಅದ್ರ ಬಗ್ಗೆ ಮಾತಾಡಿ ಯಾವ್ದು ಸೆಟ್ ಆಗುತ್ತೆ, ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಆ ಥರ ಡಿಸ್ಕಸ್ ಮಾಡಿ 2 ಅವರ್ಸ್ ಆಗೋಯ್ತು. ಅದಾದಮೇಲೆ ನಂದು ಬೇರೆ ಬೇರೆ ಕೆಲಸ ಎಲ್ಲ ಇತ್ತಾ, ವಿಡಿಯೋನ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟೆ. ಹಿಂಗೇನೆ ನೀವೆಲ್ಲ ಕೇಳ್ತಾ ಇರ್ತೀರಾ ಡೈಲಿ ಯಾಕೆ ವಿಡಿಯೋ ಹಾಕಲ್ಲ ಅಂತ. ಸಡನ್ನಾಗಿ ಈ ಥರದ್ದೆಲ್ಲ ಏನಾದರೂ ಆದಾಗ ವಿಡಿಯೋ ಅಲ್ಲಿಗೆ ಸ್ಟಾಪ್ ಆಗುತ್ತೆ, ಮತ್ತೆ ಅದನ್ನು ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಹಂಗಾಗಿ ಸ್ಟಾಪ್ ಆಯಿತು. ಇವತ್ತು ಮತ್ತೆ ಅದೇ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮತ್ತು ನಾನು ಸ್ವಲ್ಪ ಈ ಪ್ಲಾಂಟ್ಸ್ದು ಪ್ಲೇಸ್ ಕೂಡ ಚೇಂಜ್ ಮಾಡಿದ್ದೀನಿ, ಅದನ್ನು ನಿಮಗೆ ಹೇಳ್ತಾ ಹೋಗ್ತೀನಿ. ಸಿಂಪಲ್ ಆಗಿ ವಾಸ್ತು ಗಿಡಗಳನ್ನ ಯಾವುದು ನಮ್ಮ ಕೈಲಿ ಮೇಂಟೈನ್ ಮಾಡೋದಕ್ಕಾಗುತ್ತೋ ಅಂಥದ್ದನ್ನು ಇಟ್ಕೊಂಡ್ರೆ ಸಾಕು. ವಿಡಿಯೋದಲ್ಲಿ ತೋರಿಸ್ತಾರೆ ಅಥವಾ ನೀವೆಲ್ಲೆಲ್ಲೋ ಇನ್ಫಾರ್ಮೇಷನ್ನ ತಿಳ್ಕೊಂಡಿರ್ತೀರಾ ಅಂಥೇಳಿ ತೊಗೊಂಡ್ಬಂದು ಇಟ್ಕೊಳ್ಳೋದು, ಮನೇಲಿ ಅದು ಸರಿಯಾಗಿ ಬೆಳವಣಿಗೆ ಆಗದೆ ಒಣಗೋಗೋದು, ಇದೆಲ್ಲ ಮಾಡೋದಕ್ಕಿಂತ ಇರೋವಂಥ ಗಿಡಗಳನ್ನ ಕಡಿಮೆ ಗಿಡ ಇಟ್ಕೊಂಡ್ರೂ ಪರವಾಗಿಲ್ಲ. ನಿಮ್ಮ ಮನೇಲಿ ಗಾಳಿ ಬೆಳಕು ಚೆನ್ನಾಗಿತ್ತು ಅಂತಂದರೆ ಸ್ವಲ್ಪನೇ ಇಟ್ಕೊಳ್ಳಿ. ನಿಮ್ಮ ಕೈಲಿ ಎಷ್ಟು ಮೇಂಟೈನ್ ಮಾಡೋಕ್ಕಾಗುತ್ತೋ ಅಷ್ಟು ಇಟ್ಕೊಳ್ಳಿ. ಸಿಂಪಲಾಗಿ ಒಂದು ಸ್ನೇಕ್ ಪ್ಲ್ಯಾಂಟ್ ಮತ್ತು ಮನಿ ಪ್ಲ್ಯಾಂಟ್ ಯಾವುದೇ ರೀತಿ ವೆದರಲ್ಲೂ ಕೂಡ ಚೆನ್ನಾಗಿ ಬರುತ್ತೆ. ಹಾಗಾಗಿ ಅದಷ್ಟನ್ನೇ ಇಟ್ಕೊಂಡ್ರೆ ಸಾಕು. ನಾನು ಜೇಡ್ ಪ್ಲ್ಯಾಂಟ್ ಎಲ್ಲ ತರಿಸಿದ್ದೆ, ಬಟ್ ಅದು ಚೆನ್ನಾಗಿ ಬರಲಿಲ್ಲ. ಒಳಗಡೆ ಇಟ್ಟರು ಬರಲಿಲ್ಲ, ಹೊರಗಡೆ ಇಟ್ಟರು ಬರಲಿಲ್ಲ. ಆನ್ಲೈನಲ್ಲೇ ತರಿಸಿದ್ದು, ರೇಟ್ ತುಂಬ ಜಾಸ್ತಿ ಇದೆ. ನರ್ಸರಿಗಳಲ್ಲೇ ಕಡಿಮೆ ಇದೆ ಹೇಳಬೇಕು ಅಂದರೆ, ನರ್ಸರಿನಲ್ಲೇ ತೊಗೋಬೋದು ಅಂತ ಅನ್ನಿಸ್ತು. ಇಲ್ಲಿ ನನ್ನ ನೇಬರೆಲ್ಲ ತೊಗೊಂಬಂದಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ. ಅವ್ರ ಮನೇಲಿ ತುಂಬ ಬುಷಿಯಾಗಿ ಚೆನ್ನಾಗಿ ಬಂದಿದೆ. ಅಂದರೆ ತೊಗೊಳ್ಳುವಾಗಲೇ ಸ್ವಲ್ಪ ಕಡ್ಡಿ ಎಲ್ಲ ಚೆನ್ನಾಗಿರೋದು ನೋಡಿ ತೊಗೊಂಡ್ರೆ ಚೆನ್ನಾಗಿರುತ್ತೆ. ನಾವು ಆನ್ಲೈನಲ್ಲೆಲ್ಲ ನೋಡಿ ತೊಗೊಳ್ತೀವಿ, ಸಣ್ಣ ಎಳೆ ಕಡ್ಡಿ ಎಲ್ಲ ಹಾಕಿರ್ತಾರೆ, ಸಣ್ಣ ಪಾಟ್ ಇರುತ್ತೆ. ಈ ವೆದರ್ಗೆ ಅದು ಸೆಟ್ ಆಗಲ್ಲ, ಏನೂ ಇಲ್ಲ. ಹಾಗಾಗಿ ಜೇಡ್ ಪ್ಲಾಂಟ್ ಹೋಗ್ಬಿಡ್ತು. ನೋಡೋಣ, ನರ್ಸರಿಗೆ ಹೋಗಬೇಕು ಅಂದ್ಕೊಂಡಿದ್ದೀನಿ. ಇನ್ನು ಸಂಡೇ ಬೇರೆ ಕೆಲಸ ಇರೋದ್ರಿಂದ ಹೋಗೋಕ್ಕಾಗ್ತಾ ಇಲ್ಲ. ಯಾವಾಗಲಾದರೂ ಟೈಮ್ ಅಡ್ಜಸ್ಟ್ ಆದಾಗ ಅಲ್ಲಿಗೆ ಹೋದಾಗ ಖಂಡಿತ ನಿಮ್ಗೆ ಅದನ್ನು ಶೇರ್ ಮಾಡ್ತೀನಿ. ಮತ್ತು ನಿಮಗೆ ವಿತ್ ಲೊಕೇಶನ್ ಸಮೇತ ಶೇರ್ ಮಾಡೋದಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ. ಸುತ್ತಮುತ್ತ ಇರೋರು ಬಂದು ನೋಡ್ಬೋದು. ಯಾಕಂದರೆ ಇಲ್ಲಿ ನಮ್ಮ ಏರಿಯಾದಲ್ಲಿ ತುಂಬಾ ಇದೆ, ನರ್ಸರಿಗಳೆಲ್ಲ ತುಂಬ ಇದೆ. ಕೆಲವೊಂದು ಕಡೆ ಒಳ್ಳೆ ಹೆಲ್ದಿ ಗಿಡಗಳಿದೆ, ಕೆಲವೊಂದು ಕಡೆ ರೇಟ್ ಜಾಸ್ತಿ ಆದ್ರೂ ಅಷ್ಟೊಂದು ಚೆನ್ನಾಗಿರಲ್ಲ, ಕೆಲವು ಕಡೆ ರೇಟ್ ಕಡಿಮೆ ಇದ್ರೂ ಒಳ್ಳೆ ಹೆಲ್ದಿ ಗಿಡಗಳಿದೆ. ಹಾಗಾಗಿ ಇಲ್ಲಿ ಗೊತ್ತಿರೋರ ಜೊತೆ ಹೋದರೆ ಸ್ವಲ್ಪ ನಾನು ತಿಳ್ಕೊಬೋದು. ನಾನು ತಿಳ್ಕೊಂಡು ಖಂಡಿತ ನಿಮಗೂ ತಿಳಿಸ್ತೀನಿ. ಮನಿ ಪ್ಲ್ಯಾಂಟಲ್ಲಿ ಹಲವು ವಿಧಗಳಿರುತ್ತೆ. ಸುಮಾರು 20ಕ್ಕೂ ಹೆಚ್ಚಿನ ಬಗೆ ಮನಿ ಪ್ಲ್ಯಾಂಟ್ಗಳು ಸಿಗುತ್ತೆ. ಇದರಲ್ಲಿ ನನಗೆ ಗೊತ್ತಿರೋಂಥ ಒಂದಷ್ಟು ಗಿಡದ ಹೆಸರನ್ನು ಇಲ್ಲಿ ಹೇಳ್ತೀನಿ. ಇದನ್ನು ಪೋಥೋಸ್ ಅಂತ ಕೂಡ ಕರೀತಾರೆ, ಅಂದರೆ ಗೋಲ್ಡನ್ ಪೋಥೋಸ್, ಮಾರ್ಬಲ್ ಮನಿ ಪ್ಲ್ಯಾಂಟ್, ಜೇಡ್ ಮನಿ ಪ್ಲ್ಯಾಂಟ್, ಎವರ್ಗ್ರೀನ್ ಮನಿ ಪ್ಲ್ಯಾಂಟ್, ಇನ್ನೂ ಸಾಕಷ್ಟು ಹೆಸರಿದೆ. ಒಂದಷ್ಟು ಫೋಟೋಸ್ನ ಇಲ್ಲಿ ಹಾಕಿರ್ತೀನಿ. ನಿಮ್ಮ ಮನೇಲಿ ಇದರಲ್ಲಿ ಯಾವ ಥರ ಮನಿ ಪ್ಲ್ಯಾಂಟ್ ನೀವು ಇಟ್ಕೊಂಡಿದ್ದೀರಾ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಅಲ್ಲದೆ ಯಾವಾಗಲೂ ಅಷ್ಟೇ ವಾಸ್ತು ಗಿಡಗಳನ್ನು ಸೌತ್ ಡೈರೆಕ್ಷನಲ್ಲಿ ಇಡಬೇಕು. ಹಂಗಂತ ಹೇಳಿ ಅಗ್ನಿಮೂಲೆಯಲ್ಲಿ ಇಡಬೇಕು ಅಂತಲ್ಲ, ಸೌತ್ ಸೈಡಲ್ಲಿ ನೀವು ಆ ಲೈನಿಂದ, ಅಂದರೆ ಅಗ್ನಿಮೂಲೆಯಿಂದ ಕುಬೇರ ಮೂಲೆ ತನಕ ಆ ಲೈನಲ್ಲಿ ಎಲ್ಲಿ ಬೇಕಾದರೂ ಇಡ್ಬೋದು. ತುಂಬ ಒಳ್ಳೆಯದು. ಸಾಮಾನ್ಯವಾಗಿ ನಮ್ಮೆಲ್ಲರ ಮನೆಯಲ್ಲಿ ನಿಯಾನ್ ಮತ್ತು ಗೋಲ್ಡನ್ ಲೀಫ್ ಮತ್ತು ಎವರ್ಗ್ರೀನ್ ಮನಿ ಪ್ಲ್ಯಾಂಟನ್ನು ಇಟ್ಕೊಂಡಿರ್ತೀವಿ. ಈಗ ಇದರ ಹೆಸರು ನಿಮಗೆ ಗೊತ್ತಾಗಿರುತ್ತೆ ಅಲ್ವಾ? ನಿಜ ಹೇಳಬೇಕು ಅಂದರೆ ಈ ಮಾಹಿತಿಗಳನ್ನ ತಿಳ್ಕೊಂಡ್ಮೇಲೆ ನಮ್ಮನೇಲಿರೋಂಥ ಮನಿ ಪ್ಲ್ಯಾಂಟ್ ಹೆಸರು ಏನು ಅನ್ನೋದನ್ನು ನಾನು ತಿಳ್ಕೊಂಡೆ. ಈ ವಿಡಿಯೋ ನೋಡಿದ್ಮೇಲೆ ನೀವು ಕೂಡ ತಿಳ್ಕೊಳ್ಳಿ ನಿಮ್ಮ ಮನೇಲಿರೋಂಥ ಮನಿ ಪ್ಲ್ಯಾಂಟ್ ಹೆಸರು ಏನು ಅಂತ. ಇದರಲ್ಲಿ ಇನ್ನೂ ಹಲವಾರು ಬಗೆಯ ಗಿಡಗಳಿದೆ. ಎಲೆಗಳು ಇನ್ನೂ ಪುಟ್ಟಾಗಿರುತ್ತೆ. ಅದನ್ನು ಪರ್ಲ್ ಮನಿ ಪ್ಲ್ಯಾಂಟ್ ಮತ್ತು ಜೇಡ್ ಮನಿ ಪ್ಲ್ಯಾಂಟ್ ಅಂತ ಕೂಡ ಕರೀತಾರೆ. ಒಟ್ಟಾರೆ ಇದೆಲ್ಲ ಕೂಡ ಮನಿ ರಿಲೇಟೆಡೇನೆ, ಮನೆಯಲ್ಲಿ ವಾಸ್ತುದೋಷ ನಿವಾರಣೆಗಾಗಿ ಬೆಳೆಸುವಂಥ ಗಿಡಗಳು. ಇನ್ಮುಂದೆ ಆದಷ್ಟು ಒಂದೊಂದೇ ವಾಸ್ತು ಗಿಡಗಳ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಿಮಗೆ ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಈ ಮನಿ ಪ್ಲ್ಯಾಂಟ್ ಬಗ್ಗೆ ನಿಮಗೆ ತಿಳಿಸಿರೋಂಥ ಮಾಹಿತಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ತಪ್ಪದೆ ಕಮೆಂಟಲ್ಲಿ ತಿಳಿಸಿ, ಆಯಿತಾ? ಮತ್ತು ನೋಡಿ, ಇದು ಎವರ್ ಗ್ರೀನ್ ಅಂತ, ಫುಲ್ ಗ್ರೀನ್ ಆಗಿರುತ್ತೆ. ಎಲ್ಲೋ ಒಂದೊಂದು ಕಡೆ ಮಾತ್ರ ವೈಟ್ ಅಥವಾ ಎಲ್ಲೋ ಶೇಡ್ ಇರುತ್ತೆ. ಈಗ ನೋಡಿ, ನೀವು ಏನಾದರೂ ವಾಸ್ತು ಗಿಡಗಳು ತೊಗೋಬೇಕು ಅಂತ ಇದ್ದರೆ ಈ ರೀತಿ ಯಾವುದೇ ಗಿಡ ತೊಗೊಂಡ್ರೂ ಕೂಡ ಇದೆಲ್ಲ ಮನಿ ಪ್ಲ್ಯಾಂಟ್ಗೆ ಸಂಬಂಧಪಟ್ಟಂಥ ಗಿಡಗಳೇ ಆಗಿರುತ್ತೆ. ಈಗ ನಿಮಗೆ ನಿಮ್ಮ ಮನೇಲಿರೋಂಥ ಮನಿ ಪ್ಲ್ಯಾಂಟ್ ಹೆಸರು ಏನು ಅನ್ನೋದು ಗೊತ್ತಾಗಿರುತ್ತೆ ಅಲ್ವಾ? ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ತಿಳ್ಕೊಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.